ಅದೊಂದು ದಟ್ಟವಾದ ಅರಣ್ಯ. ಅಲ್ಲಿ ಗುಹೆಯೊಂದರಲ್ಲಿ ರಾಕ್ಷಸನೊಬ್ಬ ವಾಸವಾಗಿದ್ದ. ಆ ಕಾಡಿನ ಮಾರ್ಗವಾಗಿ ಸಂಚರಿಸುತ್ತಿದ್ದ ಮಾನವರನ್ನು, ಸಾಕು ಪ್ರಾಣಿಗಳನ್ನು ಕೊಂದು ತಿನ್ನುತ್ತಾ ಜೀವಿಸುತ್ತಿದ್ದ. ಹೀಗಾಗಿ ಆ ಕಾಡಿನತ್ತ ಯಾರೂ ಹೋಗುತ್ತಿರಲಿಲ್ಲ. ಆದರೂ ಆ ರಾಕ್ಷಸ ಸುತ್ತಮುತ್ತ ಅಲೆದಾಡಿ ಸಿಕ್ಕ ಜನರನ್ನು ಕಬಳಿಸತೊಡಗಿದ. ಇದರಿಂದ ಅಲ್ಲಿಯ ಊರ ಜನರು ಭಯದಿಂದ ಜೀವಿಸುತ್ತಿದ್ದರು. ಎಷ್ಟು ದಿನ ತಾನೇ ಹೀಗೆ ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಬಾಳಲು ಸಾಧ್ಯ? ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಲು ಊರು ಜನ ಮುಖಂಡರು ಸಭೆ ಸೇರಿದರು. ಊರಿನ ಮುಖಂಡನು, ನನ್ನ ಬಾಂಧವರೇ, ಆ ರಾಕ್ಷಸನ ಹಾವಳಿಯಿಂದಾಗಿ ನಾವೆಲ್ಲ ನೆಮ್ಮದಿಯಿಂದ ಬಾಳದಂತಾಗಿದೆ. ಈ ಸಂಕಷ್ಟದಿಂದ ಪಾರಾಗೋ ಉಪಾಯ ಯಾರಿಗಾದ್ರೂ ತಿಳಿದಿದ್ರೆ ಹೇಳಿ ಎಂದ. ಆಗ ಆ ಸಭೆಯಲ್ಲಿ ಮುದುಕನೊಬ್ಬ ಎದ್ದು ನಿಂತು ಹೇಳಿದ, ನರರಾಕ್ಷಸನನ್ನು ಸಂಹರಿಸದಿದ್ರೆ ನಮ್ಮ ಊರಿಗೆ ಉಳಿಗಾಲವಿಲ್ಲ. ಆ ಮಾಯಾವಿ ರಾಕ್ಷಸನನ್ನು ಕೊಲ್ಲಬೇಕಂದ್ರೆ ನದಿ ದಾಟಿ ಕಾಡಿನಲ್ಲಿ ಒಬ್ಬ ಮಹಾತಪಸ್ವಿಯಲ್ಲಿಗೆ ಹೋದ್ರೆ ಇದಕ್ಕೊಂದು ಪರಿಹಾರ ಸಿಗಬಹುದು. ಆದರೆ ಅದು ಸುಲಭದ ಮಾತಲ್ಲ. ಏಕೆಂದ್ರೆ ರಾಕ್ಷಸನ ಗುಹೆಯನ್ನು ದಾಟಿಯೇ ಕಾಡಲ್ಲಿ ಹೋಗಬೇಕು. ಅಂತ ಧೈರ್ಯಶಾಲಿ ಯಾರಿದ್ದಾರೆ ನಮ್ಮಲ್ಲಿ ಎಂದು ಪ್ರಶ್ನಿಸಿದ. ಈ ಮಾತು ಕೇಳಿ ಊರು ಜನರು ಪರಸ್ಪರ ಮುಖ ನೋಡಿಕೊಂಡರು. ಯಾರೂ ಮುಂದೆ ಬರಲಿಲ್ಲ. ರಾಕ್ಷಸನೆಂದರೆ ಸಾಕು ಹೆದರಿ ನಡುಗುತ್ತಿದ್ದರು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಕೇವಲ 11 ವರ್ಷದ ಬಾಲಕನೊಬ್ಬ ಸಭೆಯಲ್ಲಿ ಎದ್ದು ನಿಂತು, ಮಹಾಜನಗಳೇ, ನೀವು ಒಪ್ಪುವುದಾದರೆ ನಾನು ಆ ಕಾರ್ಯವನ್ನು ಮಾಡಲು ಸಿದ್ಧ ಎಂದಾಗ ಜನರೆಲ್ಲ, ನೀನಿನ್ನೂ ಸಣ್ಣವ, ನಿನ್ನಿಂದ ಸಾಧ್ಯವಿಲ್ಲ, ತಮಾಷೆ ಮಾಡಬೇಡ ಎಂದು ಪರಿಹಾಸ್ಯ ಮಾಡಿ ನಕ್ಕರು. ಹೀಗೆ ಕೆಲವು ದಿನಗಳು ಕಳೆದವು. ಆ ರಾಕ್ಷಸನ ಅಟ್ಟಹಾಸ ಮುಂದುವರೆದಿತ್ತು. ಇದರಿಂದ ಆ ಬಾಲಕನಿಗೆ ರಾಕ್ಷಸನನ್ನು ಸಂಹಾರ ಮಾಡಲೇಬೇಕೆಂಬ ಛಲ ಮೂಡಿತು. ಆತನು ಯಾರಿಗೂ ಹೇಳದೆ ಒಂದು ರಾತ್ರಿ ಸುಳಿವು ಕೂಡ ಹತ್ತದಂತೆ ಆ ಬಾಲಕ ನದಿಯನ್ನು ಈಜಿ ಕಾಡಿನ ರಾಕ್ಷಸನ ಗುಹೆಯತ್ತ ಬಂದಾಗ ಆ ರಾಕ್ಷಸನು ಗಾಢ ನಿದ್ರೆಯಲ್ಲಿದ್ದನು. ಆ ಬಾಲಕ ಹೆದರದೆ ಧೈರ್ಯದಿಂದ ಅಲ್ಲಿಂದ ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದ ಮುನಿಯತ್ತ ನಡೆದ. ವಿಶಾಲವಾದ ಮರದ ಬುಡದಲ್ಲಿ ತಪೋನಿರತರಾಗಿದ್ದ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಬಾಲಕ ಬಂದ ಸಂಗತಿಯನ್ನರಿತು ಮೆಲ್ಲನೆ ಕಣ್ಣು ತೆರೆದು ನೋಡಿ, ಯಾರು ನೀನು? ಈ ಭಯಂಕರ ಕಾಡಿಗೆ ಬಂದ ಉದ್ದೇಶವೇನು ಎಂದು ಕರುಣೆ ತುಂಬಿದ ಧ್ವನಿಯಲ್ಲಿ ಕೇಳಿದರು. ಬಾಲಕನು ಆ ಗುರುಗಳಿಗೆ ನಮಸ್ಕರಿಸಿ, ತಪಸ್ವಿಗಳೇ, ನಮ್ಮ ಊರಿಗೆ ಆ ನರರಾಕ್ಷಸನಿಂದ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಆ ನರರಾಕ್ಷಸನನ್ನು ಸಂಹರಿಸಲು ಸಹಾಯ ಮಾಡಿ ಎಂದು ಅಂಗಲಾಚಿ ಬೇಡಿಕೊಂಡನು. ಬಾಲಕನ ಧೈರ್ಯ ಪರೋಪಕಾರದ ಗುಣಕ್ಕೆ ಮೆಚ್ಚಿದ ಮುನಿಗಳು ತಮ್ಮ ತಪಸ್ವಿನ ಫಲದಿಂದಾಗಿ ದೊರೆತ ಒಂದು ಮಂತ್ರದ ಖಡ್ಗವನ್ನು ಕೊಟ್ಟು, ಹೋಗು, ಈ ಖಡ್ಗದಿಂದ ಆ ರಾಕ್ಷಸನನ್ನು ಹತ ಮಾಡು ಎಂದು ಹಾರೈಸಿದರು. ಆ ಬಾಲಕನು ಗುರುಗಳು ಕೊಟ್ಟ ಖಡ್ಗವನ್ನು ಹಿಡಿದುಕೊಂಡು ರಾಕ್ಷಸನಿದ್ದ ಗುಹೆಯತ್ತ ಬಂದನು. ರಾಕ್ಷಸನನ್ನು ಖಡ್ಗದಿಂದ ಕೊಂದೇ ಬಿಟ್ಟನು. ಊರ ಜನರು ಸಂತಸದಿಂದ ಬಾಲಕನನ್ನು ಕೊಂಡಾಡಿದರು. ಮಕ್ಕಳೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಮುಂದಿನ ಕಥೆಗಾಗಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಮತ್ತು VR King's Kingdom ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.